ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ. ಇವತ್ತೇನು ಗಿಣಿಗೇರಿ ಗ್ರಾಮದಲ್ಲಿ ವಿಶೇಷವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇರುವಂಥದ್ದು. ಕೊಪ್ಪಳ ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಗಳಿಗೆ ದಾವಲ್ ಮಲ್ಲಿಕ್ ಹೊಸಮನಿ ಎನ್ನುವಂಥ ಒಬ್ಬ ಯುವ ಸಮಾಜ ಸೇವಕರು ಮತ್ತು ಯುವ ಕಲಾವಿದರು ಈ ಒಂದು ಕೊಪ್ಪಳ ಜಿಲ್ಲೆಯ ಶಾಸಕರಿಗೆ ಮತ್ತು ಸಂಸದರಿಗೆ ಜೊತೆಗೇನೆ ಚುನಾಯಿತ ಪ್ರತಿನಿಧಿಗಳಿಗೆ ಅದೇ ತೆರನಾಗಿ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಇನ್ನಿತರ ಪ್ರತಿಯೊಬ್ಬರು ಕೂಡ ತಮ್ಮ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಮುಟ್ಟಿಸ್ತಾ ಇದ್ದಾರೆ. ನಮಗಂತೂ ಬಹಳಷ್ಟು ಕುತೂಹಲಕಾರಿ ಸಂಗತಿಯಾಗಿದೆ. ಇದ್ರ ಬಗ್ಗೆ ನೇರವಾಗಿ ದಾವಲ್ ಮಲ್ಲಿಕ್ ಹೊಸಮನಿ ಅವರಿದ್ದಾರೆ, ಬನ್ನಿ ಮಾತಾಡಿಸ್ತೀನಿ. ಏನೆಲ್ಲ ಸಂಭ್ರಮಾಚರಣೆ ನಡೆಸ್ತಾ ಇದ್ದಾರೆ, ಜೊತೆಗೆ ಅವರ ಮನೆಯಲ್ಲಿ ಯಾವ ರೀತಿಯ ಒಂದು ಮದುವೆಯ ಸಂಭ್ರಮ ಇರುವಂಥದ್ದು ಬನ್ನಿ ಕೇಳೋಣ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಹೊಸಮನಿ ಬಂಧುಗಳ ಮದುವೆ ಸಮಾರಂಭಕ್ಕೆ ಆಗಮಿಸುತ್ತಿರುವ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಈ ನಮ್ಮ ಲಗ್ನ ಪತ್ರಿಕೆ ಆಮಂತ್ರಣ ಪತ್ರಿಕೆ ಇದನ್ನು ತೋರಿಸುವ ಮುಖಾಂತರ ಕೆಲವೊಬ್ಬರಿಗೆ ಈಗಾಗಲೇ ಸುತ್ತ ಕೊಪ್ಪಳ ಜಿಲ್ಲೆಯಾದ್ಯಂತ ಎಲ್ಲರಿಗೂ ಚುನಾಯಿತ ಪ್ರತಿನಿಧಿಗಳಿಗಿರ್ಬೋದು, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರಿರ್ಬೋದು, ವಿವಿಧ ಗ್ರಾಮಗಳ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಈಗಾಗಲೇ ನಾವು ಮದುವೆ ಆಮಂತ್ರಣ ಪತ್ರಿಕೆ ಮುಟ್ಟಿಸಿದ್ದೇವೆ. ಕೆಲಸದ ಒತ್ತಡದಿಂದ ಕೆಲ ಸ್ನೇಹಿತರಿಗೆ, ಕೆಲ ಮಿತ್ರರಿಗೂ, ಕೆಲ ಚುನಾಯಿತ ಪ್ರತಿನಿಧಿ ಮುಟ್ಟಿಲ್ಲ, ಕ್ಷಮೆ ಇರಲಿ. ಇದೇ ನನ್ನ ಮದುವೆ ಆಮಂತ್ರಣ ಪತ್ರಿಕೆ ಎಂದು ತಿಳಿದು ಇದೇ ದಿನಾಂಕ 28/12/2024 ಕೊಪ್ಪಳ ತಾಲೂಕಿನ ಗಿಣಿಗೇರಿ ಗ್ರಾಮದಲ್ಲಿ ನಮ್ಮ ಒಲಿಮಾ ಕಾರ್ಯಕ್ರಮ, ರಿಸೆಪ್ಷನ್ ಕಾರ್ಯಕ್ರಮ ಅಂತಾರೆ, ಒಲಿಮಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕುಟುಂಬ ಸಮೇತ ಬಂದು ನಾವೊಂದು ನೂತನ ವಸಂತಕ್ಕೆ ಕಾಲಿಡುತ್ತಿರುವ ನಮ್ಮ ಜೋಡಿಗೆ ತಾವುಗಳು ಶುಭ ಕೋರಬೇಕೆಂದು ಈ ಮೂಲಕ ನಾನು ಈ ಸಾಮಾಜಿಕ ಜಾಲತಾಣ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಗಿಣಿಗೇರಿ ಗಬ್ಬೂರು ರಸ್ತೆ ಗಂಗಾವತಿ ಸರ್ಕಲ್ ಹತ್ತಿರ ಇರತಕ್ಕಂಥ ನಮ್ಮ ಸ್ವಗೃಹದಲ್ಲಿ ಗಿಣಿಗೇರಿಯಲ್ಲಿ ನನ್ನ ಒಂದು ವಿವಾಹ ಒಂದು ಒಲಿಮಾವನ್ನು ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಅಲ್ಲ ದಾವಲ್ ಮಲ್ಲಿಕ್ ಅವರೇ, ಈಗ ವಿವಾಹ ಎಲ್ಲಿದೆ ಅಥವಾ ಜೊತೆಗೇನೆ ನಿಖಾ ಒಲಿಮೆ ಎಲ್ಲಿ ಮಾಡ್ತಾರೆ? ನಿಖಾ 26/12/2024 ಕೊಪ್ಪಳದ ನಗರಸಭೆ ಎದುರುಗಳಿರ್ತಕ್ಕಂಥ ಶಾದಿ ಮಹಲ್ನಲ್ಲಿ ನಿಖಾ ಇರುತ್ತದೆ. ತದನಂತರ 28/12/2024 ಶನಿವಾರ ಇಲ್ಲಿ ಕೊಪ್ಪಳ ತಾಲೂಕಿನ ಸಂಡೇ ಮಾರ್ಕೆಟ್ ಅಂದರೆ ತರಕಾರಿ ಮಾರ್ಕೆಟ್ ಆಗೋದು. ಇವತ್ತು ಸಂಡೇ ಮಾರ್ಕೆಟ್ ಅಲ್ಲ, ಪ್ರತಿ ಸಂಡೇ ಮಾರ್ಕೆಟ್ ಆಗುತ್ತೆ ರೀ, ತರಕಾರಿ ಇದೆ. ಅಲ್ಲೇ ಅದೇ ಜಾಗದಲ್ಲಿ ನಮ್ಮ ಮನೆ ಪಕ್ಕನೇ ಇದೆ, ನಮ್ಮ ಸ್ವಗೃಹದಲ್ಲಿ ಆ ಒಂದು ಒಲಿಮಾ ರಿಸೆಪ್ಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಓಕೆ ಸ್ನೇಹಿತರೆ ಮತ್ತು ಎಲ್ಲ ಕೊಪ್ಪಳ ಸುತ್ತಮುತ್ತಲಿನ ಜನಪ್ರತಿನಿಧಿಗಳೇ, ಗಿಣಿಗೇರಿಯ ಒಂದು ಮೇಲ್ಸೇತುವೆ ಏನಿದೆ ಅಲ್ಲ, ಮೇಲ್ಸೇತುವೆ ಕೆಳಗಡೆ ಒಂದು ಮಾರ್ಕೆಟ್ ಇರುತ್ತೆ, ಸಂತೆ ಮಾರ್ಕೆಟ್. ಆ ಒಂದು ಮಾರ್ಗದಲ್ಲಿ ದಾವಲ್ ಮಲ್ಲಿಕ್ ಅವರ ಒಂದು ಮದುವೆಯ ಸೆಟ್ ಇರುತ್ತೆ. ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ಈ ಒಂದು ಮದುವೆಗೆ ಬರಬೇಕು. ಇನ್ನೊಂದು ವಿಷಯ, ದಾವಲ್ ಮಲ್ಲಿಕ್ ಅವರೇ ಸರ್, ಈ ಒಂದು ಮದುವೆಗೆ ಯಾರೆಲ್ಲ ಬರ್ತಾ ಇದ್ದಾರೆ, ಯಾರೆಲ್ಲ ಈ ಒಂದು ನಮ್ಮ ಹೊಸಮನಿ ಬಂಧುಗಳ ಮದುವೆಗೆ ಈಗಾಗಲೇ ನಾವು ಗಿಣಿಗೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ PDO ಮೇಡಮ್ ಇರ್ಬೋದು, ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳು ಇರ್ಬೋದು, ಹಾಗೂ ಗಿಣಿಗೇರಿಯ ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು, ಹಾಗೂ ಗಿಣಿಗೇರಿ ಕೊಪ್ಪಳ ತಾಲೂಕಿನ ಅನೇಕ ಹಳ್ಳಿಗಳಿಗೆ ಅನೇಕ ನಮ್ಮ ಸಂಬಂಧಿಕರು ಇರ್ಬೋದು, ನಮ್ಮ ಸ್ನೇಹಿತರಿರ್ಬೋದು, ಪತ್ರಕರ್ತರು ಇರ್ಬೋದು, ಹಾಗೂ ವಕೀಲರು ಇರ್ಬೋದು, ಹಾಗೂ ವೈದ್ಯರು ಇರ್ಬೋದು, ಎಲ್ಲ ರಂಗಭೂಮಿ ಕಲಾವಿದರು ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರು ಇರ್ಬೋದು, ಎಲ್ಲರಿಗೂ ನಾನು ಈಗೇನು ಸುತ್ತಮುತ್ತಿನ ಕೊಪ್ಪಳ ಜಿಲ್ಲೆಯಾದ್ಯಂತ ಯಾರ್ಯಾರು ನನಗೆ ಸ್ನೇಹಿತರಿರ್ಬೋದು ಎಲ್ಲರಿಗೂ ಈಗಾಗಲೇ ನನಗೆ ಸಾಧ್ಯವಾದಷ್ಟು ನನ್ನ ಮದುವೆ ಆಮಂತ್ರಣ ಪತ್ರಿಕೆಯನ್ನು ಅವರಿಗೆ ತಲುಪಿಸಿದ್ದೇನೆ. ಕೆಲವರಿಗೆ ತಲುಪಿಸಲು ಆಗದಿದ್ದರೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರಿಗೆ ಕರೆ ಮಾಡುವುದರ ಮುಖಾಂತರ, ವಾಟ್ಸಪ್ ಹಾಕುವುದರ ಮುಖಾಂತರ ಅವರಿಗೆ ನಾನು ಆಮಂತ್ರಣ ಮಾಡಿ ಅವರಿಗೆ ನನ್ನ ಮದುವೆಗೆ ಬರುವಂತೆ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಓಕೆ, ನಮಗೆ ಇನ್ನೊಂದು ವಿಷಯ ಸುತ್ತಾಡ್ತಾ ಇತ್ತು, ಸ್ನೇಹಿತರು ಬಾಯಿಂದ ಬಾಯಿಗೆ ಬಂತ ಒಂದು ವಿಷಯ ಏನಂತ ಹೇಳಿದ್ರೆ, ಈ ಒಂದು ದಾವಲ್ ಮಲ್ಲಿಕ್ ಅವರ ಮದುವೆಗೆ ಮೊದಲೇ ಇವೇನಪ್ಪ ಅಂದರೆ ಒಂದು ಸ್ನೇಹಿತರೆ, ಫಸ್ಟಿಗೆ ದಾವಲ್ ಮಲ್ಲಿಕ್ ಅವರ ವಿವಾಹ ನಿಶ್ಚಿತಾರ್ಥಕ್ಕೆ ಅಂದಿನ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ, ಕೊಪ್ಪಳ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಸುಂದರೇಶ್ ಬಾಬು ಏನಪ್ಪ ಅಂದರೆ DC ಅವರು ಕೂಡ ಆಗಮಿಸಿದ್ರು. ವಿಶೇಷವಾಗಿ ಆ ಒಂದು ಆಹ್ವಾನ ನಮಗಂತೂ ಭಾಳ ಅಂದರೆ ಭಾಳ ನಮಗೆ ಮೆಚ್ಚುಗೆ ತಂದು ಕೊಟ್ಟಿತ್ತು. ದಂಪತಿಗಳ ಜೊತೆಗೇನೆ ಅವರು ಬಂದು ದಾವಲ್ ಮಲ್ಲಿಕ್ ಅವರಿಗೆ ದಂಪತಿಗಳ ಆಶೀರ್ವದಿಸಿ ಹೋಗಿದ್ರು. ಇವಾಗ ಒಂದು ಮದುವೆ ಸಮಾರಂಭಕ್ಕೆ ಜಮೀರ್ ಅಹಮದ್ ಅವರು ಕೂಡ ಆಗಮಿಸ್ತಾರೆ ಅನ್ನುವಂಥ ಒಂದಿಷ್ಟು ಮಾತು ಕೇಳಿ ಬರ್ತಾ ಇದ್ದಾವೆ. ಅದು ಸತ್ಯನ ಅಥವಾ ಸುಳ್ಳು ಅನ್ನುವಂಥದ್ದನ್ನು ಕೇಳ್ತೀನಿ, ಬನ್ನಿ ಸ್ನೇಹಿತರೆ. ಸರಿ, ನಿಮ್ಮ ಉತ್ತರ ನಾನು ಹೇಳ್ತಾ ಇದ್ದೀನಿ. ಅಂದಿನ ನನ್ನ ವಿವಾಹ ನಿಶ್ಚಿತಾರ್ಥಕ್ಕೆ ಕೊಪ್ಪಳದಲ್ಲಿ ನಡೆದಂಥ ಒಂದು ವಿವಾಹ ನಿಶ್ಚಿತಾರ್ಥಕ್ಕೆ ಅಂದಿನ ಕೊಪ್ಪಳ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸುಂದರೇಶ್ ಬಾಬು ಸರ್ ಬಂದಿದ್ದರು. ಬಂದು ನನಗೆ ಶುಭಾಶಯ, ಅವರು ಕುಟುಂಬ ಸಮೇತ ದಂಪತಿಗಳನ್ನು ಕರೆದುಕೊಂಡು ನನ್ನ ವಿವಾಹ ನಿಶ್ಚಿತಾರ್ಥಕ್ಕೆ ಶುಭಾಶಯ ಕೋರಿ
ಹೋಗಿದ್ದರು. ಅದೇ ರೀತಿಯಾಗಿ ಈಗ ಕೂಡ ಅವರು ಇಲ್ಲಿ ಯಾವ ಗುಲ್ಬರ್ಗ ಅಥವಾ ಬೆಂಗಳೂರಲ್ಲಿ ಇರ್ಬೋದು ಆಮಂತ್ರಣ ನೀಡಿತು. ಅದು ಹಿಂದಿನ ಕೊಪ್ಪಳ ಜಿಲ್ಲಾಧಿಕಾರಿಗೆ ಇರ್ಬೋದು, ಆಮೇಲೆ ಮೊನ್ನೆ ತಾನೇ ನಮ್ಮ ಬ್ರದರ್ ಹೊಸಪೇಟೆ ಜಿಲ್ಲಾಧಿಕಾರಿ ಆಪ್ತರಿಗೂ ಆಮಂತ್ರಣ ನೀಡಿದ್ದಾರೆ. ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು, ಚಾಮರಾಜಪೇಟೆ ಶಾಸಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಸರ್ ಅವರಿಗೂ ನಮ್ಮ ಯುವ ಮುಖಂಡರಾಗಿರುತ್ತೆ ನಮ್ಮ ಸಹೋದರ KM ಸೈಯದ್ ಅವರು ಈಗಾಗಲೇ ಆಮಂತ್ರಣ ಪತ್ರಿಕೆ ನೀಡಿದ್ದಾರೆ. ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಸಾಹೇಬರಿಗೆ ಅವರಿಗೂ ಕೂಡ ಆಮಂತ್ರಣ ಪತ್ರಿಕೆ ನೀಡಿದ್ದಾರೆ. ಹಾಗೂ ನಮ್ಮ ಕೊಪ್ಪಳ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಜಶೇಖರ್ ಇಟ್ನಾಳ್ ಸಾಹೇಬರು ಇರ್ಬೋದು, ಕೊಪ್ಪಳ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಇಟ್ನಾಳ್ ಸಾಹೇಬರು, ಜನಾರ್ದನ್ ರೆಡ್ಡಿ ಸಾಹೇಬರು ಮನೆಗೆ ಹೋಗಿ ಮುಟ್ಟಿಸಿ ಬಂದಿವಿ. ಆಮೇಲೆ ಅಮರೇಗೌಡ ಬಯ್ಯಾಪುರ್ ಇರ್ಬೋದು, ಹಸನ್ ಸಾಹೇಬ್ ದೋಟಿಯಾ ಇರ್ಬೋದು, ಅನೇಕ ರಾಜಕೀಯ ಧುರೀಣರು ಗದಗ ಜಿಲ್ಲೆಯ ಸಲೀಂ ಅಹಮದ್ ಇರ್ಬೋದು, ಅನೇಕ ಸಚಿವರಿಗೂ ಈಗಾಗಲೇ ನಮ್ಮ ಸಹೋದರ ಆಮಂತ್ರಣ ನೀಡಿದ್ದಾರೆ. ಅವರು ಬೆಳಗಾವಿ ಅಧಿವೇಶನ ಇರೋದ್ರಿಂದ ಅಸ್ತವ್ಯಸ್ತ ಆಗ್ಬೋದು, ಆದರೂ ಬರ್ಬೋದಂತ ನನ್ನ ಅನಿಸಿಕೆ ಇದೆ. ಓಕೆ, ನೋಡಿ ವೀಕ್ಷಕರೇ, ನೀವು ಹೂವಿಗೆ ಕೂಡ ಇವತ್ತು ಒಂದು ಮಾತು ಸಿಕ್ತಿವತ್ತು. ಏನಂತ ಹೇಳಿದ್ರೆ, ಪ್ರತಿಯೊಬ್ಬ ರಾಜಕೀಯ ಧುರೀಣರಿಗೆ, ಆಮೇಲೆ ಜನಾರ್ದನ್ ರೆಡ್ಡಿ ಆಗಿರಲಿ, ಆಮೇಲೆ ನಮ್ಮ ಜಮೀರ್ ಅಹಮದ್ ಸರ್ ಆಗಿರಲಿ, ಇನ್ನಿತ ಅನೇಕ ರಾಜಕೀಯ ಧುರೀಣರಿಗೆ ಪ್ರತಿಯೊಬ್ಬರು ಕೂಡ ತಪ್ಪಿಸದೆ ತಮ್ಮ ಆಮಂತ್ರಣ ಪತ್ರಿಕೆಯನ್ನು ಮುಟ್ಟಿಸಿದ್ದಾರೆ. ಸ್ವಲ್ಪ ಕಾಲ ಒಂದು ಏನಪ್ಪ ಕೆಲಸದ ನಿಮಿತ್ತ ಬಂದರೂ ಬರ್ಬೋದು, ಆದರೆ ಪಕ್ಕ ಬರ್ತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇಟ್ಕೊಂಡಿದ್ದಾರೆ ದಾವಲ್ ಮಲ್ಲಿಕ್ ಅವರು. ಬರಲಿ, ಮತ್ತು ನೀವೆಲ್ಲರೂ ಕೂಡ ಈ ಒಂದು ಮದುವೆ ಸಮಾರಂಭಕ್ಕೆ ಆಗಮಿಸಿ ಆ ಒಂದು ನವ ದಂಪತಿಗಳಿಗೆ ಶುಭ ಹಾರೈಸಬೇಕಂತ ನನ್ನ ಕೋರಿಕೆ. ನಮಸ್ಕಾರ ವೀಕ್ಷಕರೇ. ಎಸ್ ದಾವಲ್ ಮಲ್ಲಿಕ್ ಅವರ ಈ ಒಂದು 28/12/2024 ಆ ಒಂದು ನಿಮ್ಮ ಒಂದು ಮದುವೆ ಸಮಾರಂಭ ಕಾರ್ಯಕ್ರಮದಲ್ಲಿ, ಗಿಂಗೇರಿಯಲ್ಲಿ ನಡ್ತಕ್ಕಂಥ ಒಂದು ಮದುವೆ ಸಮಾರಂಭ ಕಾರ್ಯಕ್ರಮದಲ್ಲಿ ಏನಾದರೂ ರಸಮಂಜರಿ ಕಾರ್ಯಕ್ರಮಗಳಾಗಿರಲಿ, ಸಂಗೀತದ ಕಾರ್ಯಕ್ರಮ ಏನಾದರೂ ಹಮ್ಮಿಕೊಂಡಿದ್ದಾರೆ ಸರ್? ಈ ಒಂದು ನಮ್ಮ ಹೊಸಮನಿ ಬಂಧುಗಳ ಮದುವೆ ಸಮಾರಂಭದಲ್ಲಿ ಅದ್ದೂರಿ ರಸಮಂಜರಿ ಕಾರ್ಯಕ್ರಮ ಕೂಡ ಇರುತ್ತದೆ. ಯಾಕಂದರೆ ಈ ಎಲ್ಲ ಕಲಾವಿದರು ಇರ್ಬೋದು, ಏನೇನೋ ಎಲ್ಲ ಕ್ಷೇತ್ರದ ಸಾಧನೆ ಮಾಡಿದರು ಇರ್ಬೋದು, ಬಂದಿರತಕ್ಕಂಥ ಗಣ್ಯರಿಗೆ ನಾವು ಅವರಿಗೆ ಸಂಗೀತ ಕಾರ್ಯಕ್ರಮ P ಬಾಸ್ ಅರ್ಪಿಸುವ SS ಮೆಲೋಡಿಸ್ ಆಲಹಳ್ಳಿ ಇವರ ವತಿಯಿಂದ ನಮ್ಮ ಮಾಲಕರಾಗಿರ್ತಕ್ಕಂಥ ರವಿಕುಮಾರ್ ಕೆದ್ಲಾರ ಇರ್ಬೋದು, ಹಾಗೂ ನಮ್ಮ ಪಾಂಡುರಂಗ M ಮಾರುತಪ್ಪ ಹಲಗೇರಿ ಇರ್ಬೋದು, ಇವರ ನೇತೃತ್ವದಲ್ಲಿ, ಹಾಗೂ ಹಾಲಹಳ್ಳಿಯ ಶಿವಾನಂದ ಇರ್ಬೋದು, ಆಮೇಲೆ ಶಾಮೀದ್ ಸಾಬು, ಆಮೇಲೆ ಇನ್ನೊಬ್ಬರು ಅವರ ಒಂದು ತಂಡದ ವತಿಯಿಂದ ಅದ್ದೂರಿ ಒಂದು ರಸಮಂಜರಿ ಕಾರ್ಯಕ್ರಮ ಕೂಡ ಅನೇಕ ಹಿರಿಯ ನುರಿತ ಕಲಾವಿದರನ್ನು ಅವರು ಈಗಾಗಲೇ ಎಲ್ಲರನ್ನು ಕರೆಸ್ತಾ ಇದ್ದಾರೆ. ಆ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕನ್ನಡದ ಖ್ಯಾತ ನಟಗಳಿರ್ಬೋದು, ಸುದೀಪ್, ಕಿಚ್ಚ, ಅಪ್ಪು ಸಾಹೇಬರು ಇರ್ಬೋದು, ಶಿವರಾಜ್ ಶಿವಣ್ಣ ಇರ್ಬೋದು, ರವಿಚಂದ್ರ ಇರ್ಬೋದು, ತಾವು ಕೇಳುಗರ ಗೀತೆಗಳನ್ನು ಆ ಒಂದು ಮದುವೆಯಲ್ಲಿ ಎಲ್ಲರ ಒಂದು ತಮ್ಮ ತಮ್ಮ ಯಾವುದು ಅಭಿಮಾನಿಗಳು ಸಾಂಗ್ ಕೇಳ್ತಾರೆ ಆ ಸಾಂಗನ್ನು ಹಾಡ್ತಾರೆ. ವಾವ್, ಅಂದರೆ ನೋಡಿ SS ಮೆಲೋಡಿಸ್ ಅರ್ಪಿಸುವಂಥ ಈ ಒಂದು ಪಾಂಡುರಂಗನ ಅವರು ಹಲಗೇರಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ರಸಮಂಜರಿ ಕಾರ್ಯಕ್ರಮ ತುಂಬ ಸುಂದರವಾಗಿ ಮತ್ತು ಅದ್ಧೂರಿಯಾಗಿ ನಡೀತಾ ಇರುವಂಥದ್ದು. ಡಿಸೆಂಬರ್ 28/12/2024 ಶನಿವಾರದಂದು ಕೊಪ್ಪಳ ತಾಲೂಕಿನ ಗಿಣಿಗೇರಿಯ ಗಬ್ಬೂರು ಭೀಮ್ನೂರು ರಸ್ತೆಯಲ್ಲಿರ್ತಕ್ಕಂಥ 5ನೇ ವಾರ್ಡಿನ ತರಕಾರಿ ಸಂತೆ ಮಾರ್ಕೆಟ್ನಲ್ಲಿ ನಮ್ಮ ಹೊಸಮನಿ ಬಂಧುಗಳ ಒಲಿಮಾ ಸಮಾರಂಭಕ್ಕೆ ಆಗಮಿಸುತ್ತಿರುವ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಈ ಭಾಗದ ಶಾಸಕರು, ಸಂಸದರು ಹಾಗೂ ಎಲ್ಲ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರ ಇರ್ಬೋದು, ಕಲಾವಿದರ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂಥ ಅನೇಕ ಧುರೀಣಿಯರಿಗೆ ಈಗಾಗಲೇ ನಾವು ಹಿರಿಯರಿಗೆ, ಹಿತೈಷಿಗಳಿಗೆ ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಎಲ್ಲರಿಗೂ ನಾವು ಈಗಾಗಲೇ ನನ್ನ ಮದುವೆ ಆಮಂತ್ರಣ ಪತ್ರಿಕೆ ನೀಡಿದ್ದೇನೆ. ಕೆಲವರಿಗೆ ಕೆಲಸದ ಒತ್ತಡದಿಂದ ನೀಡಲು ಆಗಿದ್ದರೆ ಕ್ಷಮೆ ಇರಲಿ. ನಾನು ಸಾಮಾಜಿಕ ಜಾಲತಾಣದ ಮುಖಾಂತರ ಈ ಒಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಆಮಂತ್ರಣ ಪತ್ರಿಕೆ ಮುಟ್ಟದೇ ಇದ್ದರೂ ಕೂಡ ತಮ್ಮಲ್ಲಿ ವಿನಂತಿ, ದಯವಿಟ್ಟು ನನ್ನ ಈ ಒಂದು ವಿವಾಹ ಕಾರ್ಯಕ್ರಮಕ್ಕೆ ತಪ್ಪದೆ ತಾವೆಲ್ಲರೂ ಕುಟುಂಬ ಸಮೇತ ಬಂದು ಈ ಒಂದು ನಮ್ಮ ಜೋಡಿಗೆ ತಾವೆಲ್ಲರೂ ಬಂದು ಶುಭಾಶಯ ಕೋರಬೇಕೆಂದು ನಾನು ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ.